ನಮಸ್ಕಾರ. ಅಟೆನ್ಷನ್ ಎಟ್ 9ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ. ಪ್ರಕರಣದಲ್ಲಿ ಸಚಿವರ ಭಾಗಿ ಅಂತ ಬಿಜೆಪಿ ಆರೋಪ. ಮುಜುಗರಕ್ಕೀಡು ಮಾಡೋ ತಂತ್ರದಿಂದ ಇಕ್ಕಟ್ಟಿಗೆ ಸಿಲುಕಿದೆಯಾ ಸರ್ಕಾರ? ಸಚಿವರ ಹೆಸರು ಪ್ರಸ್ತಾಪ ಹಿನ್ನೆಲೆ ಗುಪ್ತಚರ ಇಲಾಖೆ ಮೊರೆ ಹೋದ ಸಿಎಂ. ಭಾಗಿಯಾಗಿದ್ದು ನಿಜಾನ ಅಂತ ಎಡಿಜಿಪಿಗೆ ಮಾಹಿತಿ ಕೇಳಿರೋ ಸಿದ್ದರಾಮಯ್ಯ. ಅಧಿವೇಶನದ ವೇಳೆಯೇ ಕೇಸ್ ಹೊರಬರೋದಕ್ಕೆ ಕಾರಣವೇನು ಅನ್ನೋ ಬಗ್ಗೆಯೂ ಮಾಹಿತಿ ಕಲೆ. ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ. ಮುಕ್ತರಾಗೋದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಸ್. ಆಪ್ತರ ಮೂಲಕ ಸರ್ವೆ ವರದಿ ಕೇಳಿ ರಾಮನಗರ ತಹಶೀಲ್ದಾರ್ ಕಂದಾಯ ಇಲಾಖೆಗೆ ಎಚ್ಡಿಕೆ ಪತ್ರ. ಕಲ್ಲು ಬಂಡೆ ಬ್ಲಾಸ್ಟ್ನಿಂದ ಹೈರಾಣಾಗಿರುವ ನಿವಾಸಿಗಳು. 50ಕ್ಕೂ ಹೆಚ್ಚು ಮನೆ ಗೋಡೆಗಳ ಬಿರುಕು ಬಿಟ್ಟು ಹಾನಿ. ಗದಗದ ಅರದಹಳ್ಳಿ ಗುಡ್ಡದಲ್ಲಿ ಅಕ್ರಮ ಗಣಿಗಾರಿಕೆ ದಂಧೆ ನಡೀತಾ ಇದ್ರೂ ಕಣ್ಮುಚ್ಚಿ ಕುಳಿತಿದ್ದಾರಾ ಅಧಿಕಾರಿಗಳು? ಕಳಪೆ ಆಹಾರ ಸೇವನೆಯಿಂದ ಕ್ಯಾನ್ಸರ್ ಕಂಟಕ ಹೆಚ್ಚಳ. ಹೊಟ್ಟೆ ಅನ್ನನಾಳದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಜನ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ವರದಿಯಲ್ಲಿ ಶಾಕಿಂಗ್ ವಿಚಾರ ಬಯಲು. 35ರಿಂದ 64 ವರ್ಷದ ಒಳಗಿನವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿರೋ ಸಮಸ್ಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.